ಈಗಾಗಲೇ ಹೇಳಿದಂತೆ ಡಿಕೆ ಬ್ರದರ್ಸ್ ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ ಕನಕಪುರದ ಕೆಂಕೇರಮ್ಮ ಅವರ ಕುಟುಂಬ ದೇವರು ಕೆಂಕೇರಮ್ಮ ದೇಗುಲಕ್ಕೆ ಡಿಕೆ ಬ್ರದರ್ಸ್ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೂ ಮೊದಲು ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕನಕಪುರದ ಕೆಂಕೇರಮ್ಮ ದೇವಿಗೆ ಡಿಕೆ ಸಹೋದರರು ಪೂಜೆ ಸಲ್ಲಿಸಿರುವುದು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅವರ ಪತ್ನಿ ಪುತ್ರಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಯ ಸಂದರ್ಭ ಅಲ್ಲಿ ಬೃಹತ್ ರ್ಯಾಲಿ ಕೂಡ ನಡೆಸಲಾಗಿದೆ. ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿರೋದು. ಇವರ ವಿರುದ್ಧ ಸ್ಪರ್ಧಿಸ್ತಾ ಇರೋದು ಡಾಕ್ಟರ್ ಮಂಜುನಾಥ್, ಜಯದೇವ ಹೃದ್ರೋಗ ವಿಭಾಗದ ಮಾಜಿ ಮುಖ್ಯಸ್ಥರು. ಇನ್ನು ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯಿಂದಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಡಿಕೆ ಸುರೇಶ್ ಇವತ್ತು ನಾಮಪತ್ರ ಸಲ್ಲಿಕೆಯ ಸಂದರ್ಭ ಸಿಎಂ ಸಿದ್ದರಾಮಯ್ಯ ಕೂಡ ನಾಮಪತ್ರ ಸಲ್ಲಿಕೆಗೆ ಸಾಥ್ ಕೊಡ್ತಾ ಇದ್ದಾರೆ. ಈಗಾಗಲೇ ಆಗಮಿಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಬೃಹತ್ ಕಾರ್ಯಕರ್ತರ ರ್ಯಾಲಿ ಆರಂಭ ಆಗಿದೆ. ಈ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮೊದಲು ದೇವಸ್ಥಾನಗಳಿಗೆ ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ಕನ್ನಡದ ಧ್ವಜವನ್ನ ಹಾಕಿಕೊಂಡು ನಾಮಪತ್ರ ಸಲ್ಲಿಕೆಗೆ ಡಿಕೆ ಸುರೇಶ್ ಸಿದ್ಧರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಮನಗರದ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಇತ್ತ ಕೆಂಕೇರಮ್ಮ ದೇವಿಯ ದರ್ಶನ ಪಡೆದು ಈಗ ಮೆರವಣಿಗೆಗೆ ಇನ್ನು ಆಗಮಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಇವತ್ತಿನಿಂದ ಇನ್ನು ಆರಂಭ. ನಾಮಪತ್ರ ಸಲ್ಲಿಕೆಗೆ ಇವತ್ತಿನಿಂದ ಅವಕಾಶ. ಈ ಸಂದರ್ಭ ಮೊದಲನೇದಾಗಿ ನಾಮಪತ್ರ ಸಲ್ಲಿಕೆಗೆ ಈಗ ಡಿಕೆ ಸುರೇಶ್ ತೆರಳ್ತಾ ಇದ್ದಾರೆ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ. ಇನ್ನು ಕನ್ನಡ ಶಾಲನ್ನ ಹಾಕೊಂಡಿರೋದನ್ನು ಕೂಡ ಗಮನಿಸಬಹುದು. ಈ ಸಂದರ್ಭ ರಾಮನಗರದ ನೇರ ಪ್ರಸಾರದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳಿಂದ ಬೃಹತ್ ಹಾರವನ್ನು ಕೂಡ ಅಲ್ಲಿ ಸಿದ್ಧ ಮಾಡಲಾಗಿದೆ. ಡಿಕೆ ಸುರೇಶ್ ಅವರ ಅಭಿಮಾನಿಗಳಿಂದ ಒಂದು ಕಡೆಗೆ ಕಿರಿದು ಸೇರಿರುವಂತಹ ಕಾರ್ಯಕರ್ತರು ಸಾಥ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ತ್ರಿವರ್ಣ ಧ್ವಜವನ್ನ ಹೋಲುವ ಬಣ್ಣದ ಬೃಹತ್ ಹಾರವನ್ನ ಅಲ್ಲಿ ಸಿದ್ಧ ಮಾಡಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಆಗಮಿಸುವಾಗಲೂ ಅಷ್ಟೇ ರಾಮನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಅವರಿಗೆ ಆರತಿ ಎತ್ತಿ ಕುಂಕುಮ ಹಚ್ಚಿ ಸ್ವಾಗತವನ್ನು ಕೋರಲಾಯಿತು. ಈ ಸಂದರ್ಭ ನಾವು ಗಮನಿಸ್ತಾ ಇದ್ವಿ ರಾಮನಗರದ ರ್ಯಾಲಿಯ ನೇರ ಪ್ರಸಾರದ ದೃಶ್ಯ. ಕನಕಪುರದಿಂದ ರಾಮನಗರಕ್ಕೆ ಡಿಕೆ ಬ್ರದರ್ಸ್ ಆಗಮಿಸಿದ್ದಾರೆ. ಈಗ ರಾಮನಗರದಲ್ಲಿ ಡಿಕೆ ಬ್ರದರ್ಸ್ ಬೃಹತ್ ಮೆರವಣಿಗೆ ಮೂಲಕ ತೆರೆದ ವಾಹನದಲ್ಲಿ ತೆರಳುತ್ತಾ ಇದ್ದಾರೆ. 1 ಕಿಲೋಮೀಟರ್ ಈ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಬಳಿಕ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಡಿಕೆ ಸುರೇಶ್ ಕಣಕ್ಕಿಳಿತಾ ಇದ್ದಾರೆ. ಸಂಸದ ಡಿಕೆ ಸುರೇಶ್ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದರು ಡಿಕೆ ಸುರೇಶ್. ಇದೀಗ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಬಾರಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಮುಂದಾಗಿದ್ದಾರೆ. ನಾಯಕರಾಗಿ ಇವತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕಳೆದ ಅವರ ರಾಜಕೀಯ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮಗಳು ಪುನರಾವರ್ತನೆಯನ್ನ ಮಾಡಬೇಕು. ಆಗ ಗೊತ್ತಾಗುತ್ತೆ ಅವರ ನಡೆ ಏನು, ಅವರ ನುಡಿ ಏನು ಅಂತಕ್ಕಂಥದ್ದು. ನಾನು ಹೇಳೋದಕ್ಕಿಂತ ತಾವು ಹೇಳಿದ್ರೆ ಅದಕ್ಕೆ ಬಹಳ ಸಾಂದರ್ಭಿಕವಾಗಿರ್ತದೆ. ಮತ್ತೊಂದು ಕೊನೆಯದಾಗಿ ಪಕ್ಕದ ಮಂಡ್ಯದಿಂದಲೇ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಆಗ್ತಾ ಇದೆ? ಕೇವಲ ಮಂಡ್ಯಾಗಷ್ಟೇ ಅವ್ರು ಸ್ಪರ್ಧೆ ಮಾಡ್ತಾ ಇಲ್ಲ, ಬದಲಾಗಿ ಡಿಕೆ ಸೋದರರ ಕ್ಷೇತ್ರದ ಪಕ್ಕದಲ್ಲೇ ಬಂದು ನಿಲ್ತಿದ್ದಾರೆ. ರಾಜಕೀಯವಾಗಿ ಒಂದು ಮೆಸೇಜಿಂಗ್ ಇದು. ಅದು ಆಮೇಲೆ ಚರ್ಚೆ ಮಾಡೋಣ. ಅವ್ರು ನಿಂತಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊನೆಯದಾಗಿ ಸರ್, ಇಡೀ ಇದಿಷ್ಟು ಇದು ಡಿಕೆ ಸುರೇಶ್ ಕೊಟ್ಟಂತಹ ಪ್ರತಿಕ್ರಿಯೆ. ಅಂದ್ರೆ ಇಲ್ಲಿ ಎದುರಾಳಿ ಸ್ಪರ್ಧಿ ಬಹಳ ಸ್ಟ್ರಾಂಗ್ ಇದ್ದಾರೆ ಅನ್ನುವಂತಹ ಮಾತು ಏನು ಪದೇ ಪದೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಹೇಳಿಕೆಯಲ್ಲಿ ಎಲ್ಲರೂ ಕೂಡ ಚಿರಪರಿಚಿತರು. ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದವರು, ಇನ್ನು ಜನರ ಜೊತೆಗೆ ಸಾಕಷ್ಟು ಬೆರೆತವರು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ. ಹಾಗಾಗಿ ಅವರ ಕಡೆಗೆ ಒಲವು ಜಾಸ್ತಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬಂದಾಗ ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಒಂದ್ಸತಿ ಗಮನಿಸಲಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಇನ್ನು ಮಂಡ್ಯದಲ್ಲಿ HDK ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಕೂಡ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು.
ಅವ್ರು ನಿಂತ ಮೇಲೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದೀಗ ನಾವು ಗಮನಿಸ್ತಾ ಇದ್ವಿ ಕೆಂಕೆರಮ್ಮ ದೇವಿಯ ದೇಗುಲಕ್ಕೆ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಭೇಟಿ ಕೊಟ್ಟಿರೋದು. ಈ ಸಂದರ್ಭ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ, ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸಿದ್ದಾರೆ. ಅಲ್ಲಿಂದ ಬೃಹತ್ ಮೆರವಣಿಗೆಯ ಮೂಲಕ ರಾಮನಗರದ ಕಾಂಗ್ರೆಸ್ ಕಚೇರಿಗೆ ಆಗಮಿಸ್ತಾ ಇರೋದು. ಸಾಲು ಸಾಲು ಟೆಂಪಲ್ ರನ್ ಇವತ್ತು ಬೆಳಗ್ಗಿಂದಲೂ ಕೂಡ ಡಿ ಕೆ ಬ್ರದರ್ಸ್ ಇಂದ. ಇನ್ನು ಕನ್ನಡದ ಶಾಲನ್ನ ಹಾಕಿರೋದು, ಕೆಂಪು ಮತ್ತೆ ಹಳದಿ ಬಣ್ಣದ ಕನ್ನಡದ ಬಾವುಟ ಬಣ್ಣದ ಶಾಲನ್ನ ಹಾಕಿರೋದನ್ನ ಗಮನಿಸಬಹುದು ಈ ಸಂದರ್ಭ. ಇನ್ನು ಡಿ ಕೆ ಸುರೇಶ್ ಅವರ ಸ್ವಾಗತಕ್ಕೆ ಬೃಹತ್ ರೇಷ್ಮೆಯ ಹಾರವನ್ನ ಸಿದ್ಧ ಮಾಡಲಾಗಿತ್ತು. ಮಾಗಡಿಯಿಂದ ರಾಮನಗರಕ್ಕೆ ಬೃಹತ್ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಬೈಕ್ ರ್ಯಾಲಿ, ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರನ್ನ ಬೆಂಬಲಿಸಿ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ. ಒಂದು ಕಡೆ ತೆರೆದ ವಾಹನದಲ್ಲಿ ಮೆರವಣಿಗೆ, ನಾಮಪತ್ರ ಸಲ್ಲಿಕೆಗೆ ತೆರಳುವ ಸಂದರ್ಭ. ಇನ್ನು ಕನಕಪುರದಿಂದ ರಾಮನಗರಕ್ಕೆ ಡಿ ಕೆ ಬ್ರದರ್ಸ್ ಆಗಮಿಸಿದ್ದಾರೆ. ರಾಮನಗರದಲ್ಲಿ ಈಗ ಬೃಹತ್ ಮೆರವಣಿಗೆ ಮೂಲಕ ನಾವು ಗಮನಿಸಬಹುದು ನೇರ ಪ್ರಸಾರದ ದೃಶ್ಯ. ತೆರೆದ ವಾಹನದಲ್ಲಿ ಆಗಮಿಸ್ತಾ ಇರೋದು. ಇನ್ನೊಂದು ಕಡೆಗೆ ಕನಕಪುರದಿಂದ ರಾಮನಗರದತ್ತ ಡಿ ಕೆ ಬ್ರದರ್ಸ್ ಬರ್ತಾ ಇದ್ದಂತೆ ಅವರ ಸ್ವಾಗತಕ್ಕೆ ಅಂತ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿರೋದು. ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಬೆಂಬಲಿಸಿ ಈ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ. ಬೃಹತ್ ರೇಷ್ಮೆಯ ಹಾರ ಜೊತೆಗೆ ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಈ ಬೈಕ್ ರ್ಯಾಲಿ ನಡೆಸಲಾಗ್ತಾ ಇರೋದು ನಾವೀಗ ಗಮನಿಸ್ತಾ ಇದ್ದೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ಮತ್ತೆ ಬಿಜೆಪಿಗೆ ಏನ್ ಮೆಸೇಜ್? ಬಿಜೆಪಿಯ ಬೂಟಾಟಿಕೆ ಮಾತುಗಳಿಗೆ ಜನ ಬಗ್ಗೋದಿಲ್ಲ. ಕ್ರಿಯಾಶೀಲ ಲೋಕಸಭಾ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ಬೆಂಗಳೂರು ಗ್ರಾಮಾಂತರದ ಜನತೆ ಅಭೂತಪೂರ್ವವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಜೆಡಿಎಸ್ ಈಗ ಮತ್ತೆ ಮರುಹುಟ್ಟಾಗತ್ತೆ ಇಲ್ಲಿಂದ ಗ್ರಾಮಾಂತರದಿಂದ ಅಂತ ಹೇಳ್ತಿದ್ದಾರೆ. ಒಂದು ಸವಾಲ್ ಆಗ್ತಿದ್ದಾರೆ, ದೇವೇಗೌಡರ ಅಖಾಡಕ್ಕೆ ಇಳಿದಿದ್ದಾರೆ. ಆ ತರ ಆಗ್ಬೇಕು ಅಂದಿದ್ರೆ ಕುಮಾರಸ್ವಾಮಿ ಅವರಿಗೆ ಸ್ಪರ್ಧೆ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರಿಗೆ ಸ್ಪರ್ಧೆ ಮಾಡದೇ ಇರೋದು ಅವರು ನಾನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಪಾಪ ಬಾಮೈದನ್ ಕರ್ಕೊಂಡ್ಬಂದು ನಿಲ್ಸವ್ರೆ. ಇದು ಕುಟುಂಬದ ರಾಜಕಾರಣಕ್ಕೆ ಇಲ್ಲಿ ಜಾಗ ಕೊಡೋದಿಲ್ಲ. ಇಲ್ಲಿ ಜನ ಅಭಿವೃದ್ಧಿ ಪರವಾಗಿದ್ದಾರೆ. ಇನ್ನೊಂದ್ ಕಡೆಗೆ ಹೇಳ್ತಿದ್ದಾರೆ ಹೃದಯವಂತ ಡಾಕ್ಟರ್ ವರ್ಸಸ್ ಕುಟುಂಬ ರಾಜಕಾರಣ ಅಂತ ಈಗ ನರೇಶನ್ ಫಿಕ್ಸ್ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಡಾಕ್ಟರ್ ಕೆಲಸ ಮಾಡಬೇಕು, ರಾಜಕಾರಣಿ ಕೆಲಸ ಮಾಡಬೇಕು. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ನಮ್ ನಾಯಕರು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಅಭಿವೃದ್ಧಿಗೆ ನಮ್ ಜನ ವೋಟ್ ಹಾಕ್ತಾರೆ. ಕೊನೆಯದಾಗಿ ಬೆಂಗಳೂರು ಗ್ರಾಮಾಂತರದಿಂದಲೇ ಬದಲಾವಣೆ ಶುರುವಾಗುತ್ತೆ, ಕಾಂಗ್ರೆಸ್ನ ಪತನ ಶುರುವಾಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಒಂದು ನರೇಟಿವ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಬೆಂಗಳೂರು ಗ್ರಾಮಾಂತರದಿಂದನೇ ದಳದ ಅಧಿಪತನ ಶುರು ಆಯ್ತದೆ. ದಳ ಇಲ್ಲಿಗೆ ಹೆಚ್ಚು ಕಡಿಮೆ ಮುಗ್ದೋಗೈತೆ. ಇಲ್ಲಿಂದನೇ ಈಗ ದಳ ಪುನಃ ಮತ್ತೆ ಮುಗಿಸ್ತಕ್ಕಂಥ ಕಾಲ ಹತ್ರ ಬಂದಿದೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಬಂದು ನಿಂತ್ಕೋತಾ ಇರುವಂತದ್ದು ಮೈಸೂರು ಚಾಮರಾಜನಗರ ಗ್ರಾಮಾಂತರಕ್ಕೆ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗ್ಲಿ ಅಂತ. ಅದರಲ್ಲೂ ಡಿ ಕೆ ಶಿವಕುಮಾರ್ಗೆ ಒಂದು ಟಾಂಗ್ ಕೊಡೋದಕ್ಕೆ ಅಂತ ಒಂದು ಲೆಕ್ಕಾಚಾರ ಇದೆ. ನೋಡ್ರಿ, ಅವ್ರು ಅದೇ ರೀತಿ ನಿಂತ್ಕೋಬೇಕು ಅಂತಂದಿದ್ರೆ ಗ್ರಾಮಾಂತರದಲ್ಲಿ ನಿಂತ್ಕೋಬೋದಾಯ್ತು. 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ಈ ಭಾಗದಲ್ಲಿ. ಅವ್ರು ಯಾತಕ್ಕೋಸ್ಕರ ಮಂಡ್ಯಕ್ಕೆ ಹೋದ್ರು? ಮಂಡ್ಯದಲ್ಲಿ ಯಾರು ಕಾರ್ಯಕರ್ತರು ಇರಲಿಲ್ಲ. ದಳದಲ್ಲಿ ಒಬ್ಬ ದಳದ ಕಾರ್ಯಕರ್ತರನ್ನ ಗೆಲ್ಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಜೆಡಿಎಸ್ ನಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇದು ಶಾಸಕ ಬಾಲಕೃಷ್ಣ ಹೇಳಿರುವಂತಹ ಮಾತು. ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಾಕಷ್ಟು ಪ್ರತಿಕ್ರಿಯೆ ಕೊಟ್ಟರು ಡಿ ಕೆ ಸುರೇಶ್ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ. ಈ ಸಂದರ್ಭ ನಾಮಪತ್ರ ಸಲ್ಲಿಕೆಗೆ ತೆರಳುತ್ತಾ ಇರುವಂತಹ ಡಿ ಕೆ ಸುರೇಶ್ ಅವರು ಮಾತನಾಡಿದರೆ ನಮ್ಮ ಪ್ರತಿನಿಧಿ ಜೊತೆಗೆ ಪ್ರಮೋದ್ ಜೊತೆಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಿಮ್ ಜೊತೆ ಮಾತಾಡೋದಕ್ಕೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಡಿ ಕೆ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸುರೇಶ್ ಅವರೇ, ಬೆಂಗಳೂರು ಗ್ರಾಮಾಂತರ ಒಂದು ಹೊಸ ಅಜೆಂಡಾವನ್ನ ಫಿಕ್ಸ್ ಮಾಡ್ತಾ ಇದೆ. ಈ ಒಂದು ಲೋಕಸಭೆಯ ಬಹುತೇಕ ಹೈ ವೋಲ್ಟೇಜ್ ಕ್ಷೇತ್ರನ ಇದರಿಂದ ರಾಜ್ಯದ ರಾಜಕೀಯ ಕೂಡ ಬದಲಾಗತ್ತೆ ಅನ್ನುವಂತ ಒಂದು ಕೌತುಕ ಇದೆ. ತಾವು ಯಾವ ರೀತಿ ನೋಡ್ತೀರಾ? ಇಲ್ಲ, ಇವತ್ತು ಏನ್ ಚುನಾವಣೆ ಇದೆ, ಇದು ಚುನಾವಣೆ ಇಡೀ ದೇಶದ ಚುನಾವಣೆ. ಇಡೀ ದೇಶದ ಒಂದು ಗಮನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನದ ಉಳಿವಾಗಿ ಹೋರಾಟವನ್ನು ಪ್ರಾರಂಭ ಆಗಿದೆ. ಜೊತೆಗೆ ಇವತ್ತು ಏನು
ಭರವಸೆಗಳನ್ನು ಕೊಟ್ಟಿದ್ರು. ಆ ಭರವಸೆಗಳೆಲ್ಲವೂ ಕೂಡ ವಿಫಲ ಆಗಿದೆ. ಅದರ ಜೊತೆಗೆ ಕರ್ನಾಟಕದ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಕರ್ನಾಟಕದ ನಮ್ಮ ಹೋರಾಟ, ನಮ್ಮ ನೀರಿಗಾಗಿ ನಮ್ಮ ಹೋರಾಟ, ನಮ್ಮ ತೆರಿಗೆಗಾಗಿ ನಮ್ಮ ಹಕ್ಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಜನರ ಮುಂದೆ ನಾವು ಹೋಗ್ತಾ ಇದ್ದೇವೆ. ಜೊತೆಗೆ ಕುಮಾರಸ್ವಾಮಿ ಮತ್ತೆ ಬಿಜೆಪಿಯವರು ಕೂಡ ಈ ಕ್ಷೇತ್ರವನ್ನು ಅಷ್ಟೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ಇದು ಈ ಬಾರಿ ಬದಲಾವಣೆ ಇಲ್ಲಿಂದನೇ ಆಗತ್ತೆ, ಬೆಂಗಳೂರು ಗ್ರಾಮಾಂತರದಿಂದಲೇ ಬದಲಾವಣೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ಅಭಿಪ್ರಾಯ. ಒಬ್ಬ ನಾಯಕರಾಗಿ ಇವತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕಳೆದ ಅವರ ರಾಜಕೀಯ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮಗಳು ಪುನರಾವರ್ತನೆಯನ್ನ ಮಾಡಬೇಕು. ಆಗ ಗೊತ್ತಾಗುತ್ತೆ ಅವರ ನಡೆ ಏನು, ಅವರ ನುಡಿ ಏನು ಅಂತಕ್ಕಂಥದ್ದು. ನಾನು ಹೇಳೋದಕ್ಕಿಂತ ತಾವು ಹೇಳಿದ್ರೆ ಅದಕ್ಕೆ ಬಹಳ ಸಾಂದರ್ಭಿಕವಾಗಿರ್ತದೆ. ಮತ್ತೊಂದು ಕೊನೆಯದಾಗಿ ಪಕ್ಕದ ಮಂಡ್ಯದಿಂದಲೇ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಆಗ್ತಾ ಇದೆ? ಕೇವಲ ಮಂಡ್ಯಾಗಷ್ಟೇ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ಬದಲಾಗಿ DK ಸೋದರರ ಕ್ಷೇತ್ರದ ಪಕ್ಕದಲ್ಲೇ ಬಂದು ನಿಲ್ತಿದ್ದಾರೆ. ರಾಜಕೀಯವಾಗಿ ಒಂದು ಮೆಸೇಜಿಂಗ್ ಇದು. ಅದು ಆಮೇಲೆ ಚರ್ಚೆ ಮಾಡೋಣ, ಅವ್ರು ನಿಂತಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು DK ಸುರೇಶ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ಇಲ್ಲಿ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಇಲ್ಲಿ DK ಸುರೇಶ್ ಮತ್ತು DK ಶಿವಕುಮಾರ್ ತೆಗೆದುಕೊಂಡಿರೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗ್ತದೆ. ನಾಮಪತ್ರ ಸಲ್ಲಿಕೆಯ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಬಹಳ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಾಗ್ತದೆ. ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ಇಲ್ಲಿ ಆರಂಭಿಕ ಹಂತದಲ್ಲಿ DK ಸುರೇಶ್ ಅವರೇ ಮೊದಲನೇದಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಇನ್ನು CM ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಾಥ್ ಕೊಡಲಿದ್ದಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭ. ಅದಕ್ಕೂ ಮೊದಲು ದೇವಸ್ಥಾನಗಳಿಗೆ ಭೇಟಿ ಕೊಡಲಾಯಿತು. ಕೆಂಕೇರಮ್ಮ ದೇವಿಯ ದರ್ಶನವನ್ನ ಪಡೆಯಲಾಯಿತು. ಆರತಿ ಬೆಳಗಿ ನಮಸ್ಕರಿಸಿ ಪೂಜೆ ಮುಗಿಸಿ ಈಗ ಕನಕಪುರದಿಂದ ರಾಮನಗರಕ್ಕೆ ಬರ್ತಾ ಇರುವಂತಹ ಸಂದರ್ಭ. ಸುಮಾರು 1 ಕಿಲೋಮೀಟರ್ ರ್ಯಾಲಿ ಹೋಗ್ತಾ ಇದ್ದಾರೆ. ಸದನ ನೋಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಕರ್ನಾಟಕದಲ್ಲಿ ಏಕೈಕ ಸಂಸತ್ ಸ್ಥಾನ ಆಯಿತು. ಆ ಒಂದು ಸಂಸದ ಸ್ಥಾನಕ್ಕೆ DK ಸುರೇಶ್ ಅವರು ಈ ಬಾರಿ ಗೆಲ್ಲಲ್ಲ. ಯಾಕಂತಂದ್ರೆ ಡಾಕ್ಟರ್ ಬಂದಿದ್ದಾರೆ, ಅವರ ಹೃದಯ ನೋಡಿ ಜನ ಓಟ್ ಹಾಕ್ತಾರೆ ಅಂತ ಜನ ಚರ್ಚೆ ಮಾಡ್ತಿರುವಂಥದ್ದು. ಏನು ಹೃದಯ ನೋಡಿ ಓಟ್ ಹಾಕ್ತಾರೆ? ಒಳ್ಳೆಯ ವ್ಯಕ್ತಿ, ಬಹಳಷ್ಟು ಸಂಯಮದಿಂದ ಇದ್ದಾರೆ. ಅವ್ರಿಗೆ ಹಾಕಲ್ವಾ? ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿದ್ದವರು ಅಲ್ಲ, ರಿಟೈರ್ಡ್ ಆದಮೇಲೆ ಅವರು ರಾಜಕಾರಣಕ್ಕೆ ಬಂದಿದ್ದಾರೆ. ಪಾಪ ಇವರು 2 ಸಾರಿ ಲೋಕಸಭಾ ಸದಸ್ಯರಾಗಿ, 3 ಸಾರಿ ಲೋಕಸಭಾ ಸದಸ್ಯರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಜೊತೆಗೆ ಭಾಳ ಕ್ರಿಯಾಶೀಲವಾದಂಥ ಲೋಕಸಭಾ ಸದಸ್ಯ. ಪಾರ್ಲಿಮೆಂಟ್ ಹೊರಗಡೆ ಕ್ಷೇತ್ರದಲ್ಲಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಜನಗಳ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ BJPಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ DK ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಸರ್, ಕಳೆದ ಬಾರಿ JDS ಜೊತೆಗಿತ್ತು. ಯಾಕಂತಂದ್ರೆ ಮೈತ್ರಿ ಪಕ್ಷ ಕೂಡ ಇತ್ತು ರಾಜ್ಯದಲ್ಲಿ. ಹೀಗಾಗಿ JDS ಪಕ್ಷಗಳೆಲ್ಲವೂ ಕೂಡ ಈಗ BJPಗೆ ಹೋಗ್ತವೆ. ಹಾಗಾಗಿ ಎಲ್ಲ ಒಂದು ಕಡೆ ಬಹಳಷ್ಟು ಟಫ್ ಸಿಚುವೇಶನ್ ಇದೆ ಅನ್ನುವಂಥದ್ದು. ನೋಡಿ, ಯಾರು ಏನೇ ಹೇಳಿದ್ರು ಕೂಡ BJPಯವರು JDSನವರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಇಬ್ಬರು ಲಾಗರ್ ಏಡ್ಸ್ನಲ್ಲಿದ್ದವರು. ಅವರೊಂದು ತೀರ ಇವರೊಂದು ತೀರದಲ್ಲಿದ್ದವರು. ಈಗ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಸೊ ಈ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ಅನೇಕ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಮೆಚ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ಪ್ರಧಾನಿ ಮೋದಿ ಅವರ ಒಂದು ಮಾತು ಇದೆಯಲ್ಲ ಸರ್, ಅಬ್ಕಿ ಬಾರ್ 400 ಪಾರ್, ಈ ಬಾರಿ 400 ಖಚಿತ ಅನ್ನುವಂಥ ಮಾತು. ಇದ್ರ ಬಗ್ಗೆ ಯಾವ ಥರ ಮಾತು ಹೇಳೋದಕ್ಕೆ ಏನಂತೆ? ಈಗ 28 ಗೆದ್ಬಿಡ್ತೀವಿ ಅಂತಾರೆ. 28 ಗೆದ್ದಾರ? 26 ಗೆದ್ದಿದ್ದಾರಲ್ಲ. ಕಳೆದ ಬಾರಿ 26 ಗೆದ್ದಿದ್ದಾರೆ. ಕಳೆದ ಬಾರಿ ಬೇರೆ ಸನ್ನಿವೇಶ ಇತ್ತು, ಈ ಬಾರಿ ಬೇರೆ ಸನ್ನಿವೇಶ. ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತಾ? ಈ ಸಾರಿ ನಮ್ಮ ಸರ್ಕಾರ ಇದೆ. ಇದು ಮುಖ್ಯಮಂತ್ರಿಗಳ ಜಾರಿ ಮಾಡಿದ್ದೀವಿ. ಇದು ಮುಖ್ಯಮಂತ್ರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.